ಮನೆಯಲ್ಲೇ ರವೆ ಉಂಡೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಫಸ್ಟು ದ್ರಾಕ್ಷಿ ಗೋಡಂಬಿನ ಒಂದು ಸ್ವಲ್ಪ ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ದೀನಿ. ನಾನು ಇಲ್ಲಿ 1 kg ಚಿರೋಟಿ ರವೆ ಯೂಸ್ ಮಾಡ್ಕೊಂಡು ರವೆ ಉಂಡೆ ಮಾಡ್ತಿದ್ದೀನಿ. ಸೊ ನನ್ನ ಎಲ್ಲ ಮೆಷರ್ಮೆಂಟ್ಸು ಅದರ ಅಕಾರ್ಡಿಂಗ್ಲಿ ಇದೆ. ನಾನು ಇಲ್ಲಿ ಅರ್ಧ ಕೆಜಿನ 2 ಸತಿ ರವೆ ಹುರ್ಕೊಂಡಿದ್ದೀನಿ. ನೀವು ತುಪ್ಪ ಏನು ಮಾಡಿ ಅಂದರೆ ಹಾಕ್ಕೊಂಡು ಹುರಿತಾ ಇರಿ, ಒಂದೇ ಸತಿ ಹಾಕೋಬೇಡಿ. ನನಗೆ ಅರೌಂಡ್ 1 kg ಚಿರೋಟಿ ರವೆಗೆ 700 ml ಅಷ್ಟು ತುಪ್ಪ ಹಿಡಿದಿದೆ. ಲೋ ಫ್ಲೇಮಲ್ಲೇ ಹುರಿಬೇಕು. ಈ ಕನ್ಸಿಸ್ಟೆನ್ಸಿ ಬಂದಮೇಲೆ ನೀವು ಹುರಿದಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್ ಹಾಕಿ, ಅದಾದಮೇಲೆ ನನಗೆ ಅರೌಂಡ್ 1 ಕೊಬ್ಬರಿ ಹೋಳು ಫುಲ್ ಹಾಕಿದ್ದೀನಿ ಪುಡಿ ಮಾಡಿ. ಹಾಗೆಯೇ ತೆಂಗಿನಕಾಯಿ ಬಂದು 1.5 ತೆಂಗಿನಕಾಯಿ ಪೂರ್ತಿ ಹಿಡಿದಿದೆ ತುರಿ. ಆಮೇಲೆ ನಾನು ಇಲ್ಲಿ ಕೋವಾ ಹಾಕಿದ್ದೀನಿ. ಕೋವಾ ಬಂದು ಆಪ್ಷನಲ್, ಬಟ್ ನನ್ನ ರೆಕಮೆಂಡೇಷನ್ ಏನಂದರೆ ಡೆಫಿನೆಟ್ಲಿ ಯೂಸ್ ಮಾಡಿ, ತುಂಬ ರಿಚ್ ಆಗಿ ಬರುತ್ತೆ. ಅದಾದಮೇಲೆ ಏಲಕ್ಕಿ ಪೌಡರ್ ಹಾಕಿ ಹಾಗೆ ಸಕ್ಕರೆನ ಪುಡಿ ಮಾಡಿಕೊಂಡು ಸ್ಟವ್ ಆಫ್ ಮಾಡಿದ್ಮೇಲೆ ನಾನು ಅರೌಂಡ್ ಅರ್ಧದಿಂದ 3/4 kg ಅಷ್ಟು ಸಕ್ಕರೆ ಹಾಕಿದ್ದೀನಿ. ನಿಮ್ಮ ಟೇಸ್ಟ್ ಪ್ರಕಾರ ನೀವು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಹಾಲನ್ನು ಚುಮ್ಸ್ಕೊಂಡು ಬಿಸಿ ಇರುವಾಗಲೇ ಕಟ್ಟಿಡಿ. ಜಾಸ್ತಿ ಹಾಲು ಹಾಕಕ್ಕೆ ಹೋಗಬೇಡಿ. ಮನೇಲಿ ಡೆಫಿನೆಟ್ಲಿ ಟ್ರೈ ಮಾಡಿ, ಹೊರಗಡೆಗಿಂತ ತುಂಬ ಟೇಸ್ಟಿಯಾಗಿ ಬರುತ್ತೆ.